ನನ್ನ ಮೊದಲ ಪ್ರಶ್ನೆ ಇದೇ ಆಗಿತ್ತು. ಗೆಲ್ಲೋದಕ್ಕೆ ಕಾರಣಗಳು ಏನು ಅಂತ ಇವರು ನೋಡ್ತಾರೆ, ಇರುವ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಅಪೋಸಿಷನ್ ನೋಡ್ತಾ ಇದೆ ಅಂತ. ಅದಕ್ಕೆ ಸ್ಪಷ್ಟವಾದ ಇದು ಪಿನ್ ಪಾಯಿಂಟ್ ಉತ್ತರ ಅನ್ನೋ ತರದ್ದು ಸಿಗ್ಲಿಲ್ಲ. ಅಗೈನ್ ಡಿಬೇಟ್ ಆಗುವಂತ ಪ್ರಯತ್ನಗಳಾಗ್ತಿತ್ತು. ಅಟ್ಲೀಸ್ಟ್ ಕೊನೆ 5 ನಿಮಿಷದಲ್ಲಿ ನಾವೊಂದು ಜಸ್ಟ್ ವಿಶ್ಲೇಷಣೆಯನ್ನ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸೊ ಓವರ್ ಟು ಯು. ಈಗ ಫ್ಯೂಚರ್ ಅಂತ ನೋಡುವಾಗ ಸರ್, ಕಾಂಗ್ರೆಸ್ ಮಿನಿಮಮ್ ಪ್ರೋಗ್ರಾಮ್ ಬರೋವರೆಗೂ, ನಾವು ಸೀಟ್ ಶೇರಿಂಗ್ ಆಗೋವರೆಗೂ ವೆಯ್ಟ್ ಮಾಡಿ, ಅಷ್ಟು ಟೈಮ್ ಇದೆಯಾ? ಇಲ್ಲ, ಖಂಡಿತ ಟೈಮು. ಇನ್ನೊಂದು 1.5 ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿ ಕ್ಯಾಂಪೇನ್ ಶುರು ಆಗ್ಬಿಡುತ್ತೆ. ಸೊ ಇವಾಗ ಸದ್ಯಕ್ಕೆ BJP ಇನ್ ಅಡ್ವಾಂಟೇಜಸ್ ಪೊಸಿಷನ್, ಯಾಕೆಂದರೆ ಅಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಇದೆ. ಓಕೆ, ಅವರು ಗೌರ್ಮೆಂಟಲ್ಲಿದ್ದಾರೆ, ಮತ್ತು ಅವರು ಪರ್ಸೆಪ್ಷನ್ ಬಿಲ್ಡಪ್ ಮಾಡಿದ್ದಾರೆ. ಓಕೆ, ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಇಟ್ಸ್ ಎ ಸಪ್ರೇಟ್ ಕ್ವಶನ್ ಟು ಬಿ ಆನ್ಸರ್ಡ್. ಕಾಂಗ್ರೆಸ್ಸಲ್ಲಿ ಏನಾಗಿದೆ, ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನನಗೆ ತುಂಬಾ ಬೇಜಾರು ಅನ್ಸೋದೇನಂದ್ರೆ, ಕೆಲಸ ಮಾಡಿದಾರಾ ಬಿಟ್ಟಿದಾರಾ ಅನ್ನೋ ಕ್ವಶನ್ ಬಗ್ಗೆ ಜನನು ಕೇಳ್ತಿಲ್ವಾ ಅಂತ. ಇಲ್ಲ, ಪರ್ಸೆಪ್ಷನ್ ಬಿಲ್ಡಿಂಗ್ ಅಲ್ಲೇ ಕಳೆದು ಹೋಗ್ತಿದ್ದಾರೆ. ಪಾಲಿಟಿಕ್ಸ್ ಅಲ್ಲಿ ಪರ್ಸೆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಲಿಟಿಕ್ಸ್ ಅಲ್ಲಿ ಪರ್ಸೆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. BJP ಅವರಿಗೆ ಮತ್ತೆ ಪ್ರೈಮ್ ಮಿನಿಸ್ಟರ್ಗೆ ಅದು ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಫೈನ್, ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಇನ್ನೊಂದು ಕ್ವಿಕ್ ಕ್ವೆಶ್ಚನ್ ಹೋಗ್ಬಿಡ್ತೀನಿ ಸರ್. ಒಂದು ವೇಳೆ ಖರ್ಗೆ ಅವರ ಲೀಡರ್ಶಿಪ್ ಅನ್ನೋದನ್ನ ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಒಪ್ಕೊಂಡಿದ್ದಿದ್ರೆ INDA ನ ಬಿಟ್ಟು ಹೋಗ್ತಿರುವಂತಹ ಪಕ್ಷಗಳ ಸಂಖ್ಯೆ ಕಮ್ಮಿ ಆಗಿರ್ತಿತ್ತ? ಅದು ನೋಡಿ, ನಿತೀಶ್ ಕುಮಾರ್ ಹೋದ್ರಲ್ಲ, ಯಾಕೆ ಹೋದ್ರು? ಅದಕ್ಕೆ ಹೋಗಿದ್ದವರು. ಅವ್ರು ಅನ್ಕೊಂಡಿದ್ರು ನನ್ನನ್ನು ಲೀಡರ್ ಮಾಡ್ತಾರೆ ಅಂತ, ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತೇಳಿ. ಈ ಜನತಾ ಪರಿವಾರದ ಪಾರ್ಟಿಗಳಿದಾವಲ್ಲ, ಮೊದಲಿಂದಾನು ಅವರ ಲೀಡರ್ಸ್ ಅಲ್ಲೇ ಕಚ್ಚಾಟ ಇತ್ತು. ಇವಾಗ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಇದು ಅದರಲ್ಲಿ ಏನು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇಲ್ಲ. ಸೊ ಅದೇ ರೀತಿ ನಿತೀಶ್ ಕುಮಾರ್ ಎಲ್ಲ ಆಗ್ಬಿಡ್ತಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಮಮತಾ ಬ್ಯಾನರ್ಜಿ ಅವರು ಆತುರವಾಗಿ ಖರ್ಗೆ ಅವ್ರನ್ನ ನೇಮಕ ಮಾಡಿದ್ದು. ರಾಹುಲ್ ಗಾಂಧಿ ಲೀಡರ್ಶಿಪ್ ತಗೊಳಕ್ಕೆ ರೆಡಿ ಇಲ್ಲ. ಸೊ ಈ ತರದೆಲ್ಲ ಗೊಂದಲ ಅವರಲ್ಲೇ ಇರೋದ್ರಿಂದ. ದಿನೇಶ್ ಸರ್, ಕೆಲ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೀವಿ ಅಂತ ಹೇಳಿದ್ರಿ. ಲೀಡರ್ಶಿಪ್ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ? ಯಾರು ಲೀಡರ್? ಈಗ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದ್ದೀವಿ. ಮತ್ತೆ ನಿಮ್ಗೆ ಒಂದ್ 2-3 ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳ್ಬೇಕಂತೀನಿ. ಫಸ್ಟ್ ಪಾಯಿಂಟ್ ಏನಂದ್ರೆ, ಫುಡ್ ಸೆಕ್ಯೂರಿಟಿ ಬಿಲ್ ನ ತಂದಿದ್ದು ಮನಮೋಹನ್ ಸಿಂಗ್ ಅವರು. ಈ ಬ್ಯಾಂಕ್ ಲೂಟರ್ ಸೆಕ್ಯೂರಿಟಿ ಬಿಲ್ ತಂದಿದ್ದು ನಮ್ಮ ನರೇಂದ್ರ ಮೋದಿ ಅವರು, ಈ NPAಗಳಿಗೆ. ಮತ್ತೆ ಅದಾದ್ಮೇಲೆ ಈ ಡೆಮೋಕ್ರಸಿ ಕಿಲ್ಲಿಂಗ್ ಯೂಸಿಂಗ್ ಎಲೆಕ್ಷನ್ ಕಮಿಷನ್, ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಹೇಳ್ತು, ಡೆಮೋಕ್ರಸಿನ ಸಾಯಿಸ್ತಾ ಇದ್ದೀರಾ ದೇಶದಲ್ಲಿ. ಅಂದ್ರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮಿಸ್ಯೂಸ್ ಆಗಿರ್ಲಿಲ್ಲ, ಅದನ್ನು ಮಿಸ್ಯೂಸ್ ಮಾಡ್ಬಿಟ್ರು ಮೊನ್ನೆ ಚಂಡೀಗಢ ಎಲೆಕ್ಷನ್ ಅಲ್ಲಿ. ನೀವು ನೋಡಿದ್ರಿ ಮೇಯರ್ ಎಲೆಕ್ಷನ್ ಅಲ್ಲಿ. ಮತ್ತೆ ಈ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆದಾಗೆಲ್ಲ ಹೇಳ್ತಿದ್ರು BJP ಅವರು, ಹಿಂದಿನ ಸರ್ಕಾರ 45 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟಿದೆ, ಅದನ್ನ ಮೋದಿ ಅವರು ತೀರಿಸ್ತಾ ಇದ್ದಾರೆ ಅಂತ. ಅದು ಎಲ್ಲಿಗೆ ಹೋಗಿದೆ ಅಂದ್ರೆ 175 ಲಕ್ಷ ಕೋಟಿಗೆ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಅದಾದ ನಂತರ ಇವತ್ತೇನಾಗಿದೆ, ಈ ಏನು ಹಂಗರ್ ಇಂಡೆಕ್ಸ್ ತಗೊಂಡ್ರೆ ನಮ್ಮ ದೇಶ ಇವತ್ತು 145ನೇ ರ್ಯಾಂಕ್ಗೆ ತಲುಪಿದೆ. ಇದರಲ್ಲಿ ಎಷ್ಟೋ ಬಡ ಮಕ್ಕಳು, ಇದು ಹುಟ್ಟಿದ ಮಕ್ಕಳೇ ಸಾಯ್ತಾ ಇದ್ದಾರೆ, ಮತ್ತೆ ಪ್ರೆಗ್ನೆನ್ಸಿಲಿ ಸಾಯ್ತಾ ಇದ್ದಾರೆ. ಮತ್ತೆ ಇವರು ದೇಶದಲ್ಲಿ ಕೇವಲ ಒಂದು ಸಂವಹನ ತಂತ್ರದಿಂದ ಮೇಲ್ ಬಂದಿದ್ದಾರೆ ಹೊರತು ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ. ಸ್ಟ್ರೆಂತ್ ಅಂತ ನೀವು ಹೇಳೋದಾದ್ರೆ ಯಾವ ಕಾರಣಕ್ಕಾಗಿ INDA ಗೆಲ್ಲುತ್ತೆ? ಅವರು ಸೋತಿದ್ದಾರೆ, ಮಾಡಿಲ್ಲ, ಫೈನ್, ಅದರ್ ಡಿಬೇಟ್ ಅದು. ಅಥವಾ ಅವರನ್ನ ನೀವೆಲ್ಲಿ ಫೇಲ್ ಆಗಿದ್ದೀರಿ ಅಂತ ಹೇಳೋದು. ನಾವ್ ಯಾಕೆ ಗೆಲ್ತಿದೀವಿ, ನಮ್ಮ ಸ್ಟ್ರೆಂತ್ ಏನು ಅಂತ ನೀವು? ನಮ್ಮ ಸ್ಟ್ರೆಂತ್ ಏನಕ್ಕೆ ಅಂದ್ರೆ, ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ಇವತ್ತು ದೇಶದಲ್ಲಿ ಇನ್ನೊಂದು ಎಮರ್ಜೆನ್ಸಿ ಡಿಕ್ಲೇರ್ಡ್ ಆಗಿದೆ, ದಟ್ ಇಸ್ ಕಾಲ್ಡ್ ಎಸ್ ED ಅಂತ. ಎಮರ್ಜೆನ್ಸಿ ಎಮರ್ಜೆನ್ಸಿ ಡಿಕ್ಲೇರ್ಡ್. ಯಾವುದೇ ಒಬ್ಬ ವ್ಯಕ್ತಿನ ಅವನ ಮೇಲೆ ಅಪರಾಧಗಳು ಇಲ್ಲ ಅಂದ್ರೂ ಕೂಡ ಇವರು ಫಸ್ಟ್ ಹಿಡ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಆಮೇಲೆ ಅಪರಾಧನೆ ಹೊರಿಸ್ತಾರೆ, ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಈಗ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಲ್ಲ, ಅವಾಗ ಅವನ ಎವಿಡೆನ್ಸ್ ಇದ್ದು ಅವನು ಕ್ರೈಮ್ ಮಾಡಿದ ಮೇಲೆ ಶಿಕ್ಷೆ ಆಗೋದು. ಎಮರ್ಜೆನ್ಸಿ ಡಿಕ್ಲೇರ್, ಎಮರ್ಜೆನ್ಸಿ ಡಿಕ್ಲೇರ್. ಆಗ್ಲೇ ನಾನು ಹೇಳ್ತಾ ಇದ್ದೆ, ಏನ್ ಇವತ್ತು ಒಂದು ಮೀಡಿಯಾ ಬೆಳೆದ ನಂತರ ಪ್ರಪಂಚವನ್ನ ಎಲ್ಲ ನೋಡ್ತಾ ಇದ್ದಾರೆ ಜನ ಅಂತ ಹೇಳಿ. ಹಾಗಾದ್ರೆ ಇವ್ರು ಹೇಳೋ ಪ್ರಕಾರ ಹಾಗಾದ್ರೆ ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಜನರು ಮೂರ್ಖರಾಗಾದ್ರೆ. ಮತ್ತೆ ಇವತ್ತು ನೋಡಿ, ಕಳೆದ 10 ವರ್ಷಗಳಲ್ಲಿ ಈ ದೇಶ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದನ್ನ ಸಾಮಾನ್ಯ ಮನುಷ್ಯ ಕೂಡ ನೋಡ್ತಾ ಇದ್ದಾರೆ. ಮತ್ತೊಂದು ಏನು ಅಂತಂದ್ರೆ, ಇವತ್ತು ಕೂಡ ಎಲ್ಲರೂ ಕೇಳ್ತಿದ್ದಾರೆ, ಇಂಡಿಯಾದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಆಗ್ತಕ್ಕಂಥವ್ರು. ಆಗ್ಲೇ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು, ಜನತಾ ಪರಿವಾರದಲ್ಲಿ ಹಿರಿಯ ಮುಖಂಡರುಗಳಿದ್ದಾರೆ, ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇರೋರು ಇದ್ದಾರೆ, ಅದನ್ನು ಮರಿಬಾರ್ದು ನಾವು. ಅದನ್ನು ಅವರು ಇದ್ದಾರೆ, ಅವರು ಇದ್ದಾರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕಡೆಗಣಿಸೋಂಗಿಲ್ಲ. ಆದ್ರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ನಾವು ಏನು ಕಾಂಗ್ರೆಸ್ ಜೊತೆ ಹೋದಂತ ಸಂದರ್ಭದಲ್ಲಿ ತಪ್ಪು ಮಾಡಿ ಇವತ್ತು ನಾವು ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೋಡೋಣ, ಈ ಲೀಡರ್ಶಿಪ್ ಪ್ರಶ್ನೆ, ಸೀಟ್ ಶೇರಿಂಗು ಇದೆಲ್ಲವೂ ಡಿಸೈಡ್ ಆದ್ಮೇಲೆ ಈ ಸರ್ವೆಗಳು ನಿಜಾನ ಅಲ್ವಾ ಅನ್ನೋದ್ರ ಬಗ್ಗೆನೂ ನಾವೇ ಮುಂದಿನ ಹಂತದಲ್ಲಿ ನಿಮ್ಮ ಗಮನಕ್ಕೆ ತರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.